ಫೆಬ್ರವರಿ ತಿಂಗಳಲ್ಲಿ ಇನ್ಫಿನಿಕ್ಸ್ ಸ್ಮಾರ್ಟ್ 5 ಆಗಿರಬಹುದು, ಸ್ಯಾಮ್ಸಂಗ್ ಅವರ F62 ಆಗಿರಬಹುದು ಅಥವಾ ನಿನ್ನೆ ತಾನೇ ಲಾಂಚ್ ಆದಂತಹ ರಿಯಲ್ಮಿ ನಾರ್ಜೋ 30 ಸೀರೀಸ್ ಆಗಿರಬಹುದು. ಬಹಳಷ್ಟು ಮೊಬೈಲ್ ಫೋನ್ಸ್ಗಳು ಲಾಂಚ್ ಆಗಿತ್ತು. ಸೊ ಮುಂದೆ ಅಂದರೆ ಮಾರ್ಚ್ ತಿಂಗಳಲ್ಲಿ ಯಾವೆಲ್ಲ ಹೊಸ ಮೊಬೈಲ್ ಫೋನ್ಸ್ಗಳು ಲಾಂಚ್ ಆಗ್ತಾ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ಲೀಸ್ಟ್ ಬಹಳಷ್ಟು ಇದೆ, ಬಹಳಷ್ಟು ಅನ್ನೋಕ್ಕಿಂತ ಸಿಕ್ಕಾಪಟ್ಟೆ ಲೀಸ್ಟ್ ಇದೆ. ಸೊ ಯಾವೆಲ್ಲ ಮೊಬೈಲ್ ಫೋನ್ಸ್ಗಳು ಲಾಂಚ್ ಆಗ್ತಾ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಶುರು ಮಾಡೋಣ. ಸೊ ನಾವು ಲೀಸ್ಟ್ ಪ್ರಕಾರ ಹೋಗೋಣ, ಅಂದರೆ ಬ್ರ್ಯಾಂಡ್ ವೈಸ್ ಯಾವೆಲ್ಲ ಮೊಬೈಲ್ ಫೋನ್ಸ್ ಬರುತ್ತೆ ಅಂತ. ಸೊ ಫಸ್ಟಲ್ಲಿ ಒಪ್ಪೋದವರಿಂದ ನೋಡಲಿಕ್ಕೆ ಸಿಗುತ್ತೆ F ಸೀರೀಸ್. ಹೌದು, ಮಾರ್ಚ್ ತಿಂಗಳಲ್ಲಿ ಅವರು F19 ಸೀರೀಸ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮಗೆ 3 ಮೊಬೈಲ್ ಫೋನ್ಸ್ ನೋಡಲಿಕ್ಕೆ ಸಿಗುತ್ತೆ, F19, F19 Pro ಹಾಗೂ F19 Pro Plus. ಸೊ ನಿಮಗೂ ಕೂಡ ಗೊತ್ತಿರ್ಬೋದು, F ಸೀರೀಸ್ ಏನಿದೆ ಒಪ್ಪೋದವ್ರದ್ದು, ಅದು ಮೇನಾಗಿ ಕ್ಯಾಮ್ರಾ ಓರಿಯೆಂಟೆಡ್ ಮೊಬೈಲ್ ಫೋನ್ಸ್ನ ಅವರು ಲಾಂಚ್ ಮಾಡ್ತಾರೆ. ಕ್ಯಾಮ್ರಾ ಹಾಗೂ ಡಿಸೈನ್ ಇದರಲ್ಲಿ ಮೇನ್ ಫೋಕಸ್ ಇರುತ್ತೆ. ಸೊ ನೋಡೋಣ F19 ಸೀರೀಸ್ ಹೇಗೆ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗುತ್ತೆ ಅಂತ. ವಿವೋದವರು ಕೂಡ ತಮ್ಮ ಹೊಸ ಮೊಬೈಲ್ ಫೋನ್ನ ಮಾರ್ಚ್ ತಿಂಗಳಲ್ಲಿ ತರಲಿದ್ದಾರೆ. ಇದು ಕೂಡ ಒಂದು ಪ್ರೀಮಿಯಂ ಫ್ಲ್ಯಾಗ್ಶಿಪ್ ಲೆವೆಲ್ ಆಗಲಿದೆ. ಮೊದಲು ಏನು ಹೇಳಿದೆ ಒಪ್ಪೋದವರಿಂದ, ಅದು ಕೂಡ ಪ್ರೀಮಿಯಂ ಫ್ಲ್ಯಾಗ್ಶಿಪ್ ಆಗಲಿದೆ. ಸೊ ವಿವೋದಲ್ಲೂ ಕೂಡ ನಮಗೆ X60 ಸೀರೀಸ್ ನೋಡಲಿಕ್ಕೆ ಸಿಗುತ್ತೆ. ಇದರಲ್ಲಿ 3 ಮೊಬೈಲ್ ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ, X60, X60 Pro ಹಾಗೂ X60 Pro Plus. ಸೊ ಇದು ಕೂಡ ಕ್ಯಾಮ್ರಾ ಓರಿಯೆಂಟೆಡ್ ಮೊಬೈಲ್ ಫೋನ್ಸೇ ಆಗಲಿದೆ. ಮೇನ್ ಇದರಲ್ಲಿ ಹೈಲೈಟೆಡ್ ಪಾಯಿಂಟ್ ಅಂದರೆ ಇದರಲ್ಲಿ ಕಾಲ್ ಝೀಸ್ ಹೊಸ ಲೆನ್ಸ್ನ ಅವರು ಯೂಸ್ ಮಾಡ್ತಾ ಇದ್ದಾರೆ. ನಿಮಗೆ ಝೀಸ್ ಕಂಪ್ನಿ ಗೊತ್ತಿರಬಹುದು, ಅವರು ಲೆನ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಆ ಲೆನ್ಸ್ನ ಈ ಮೊಬೈಲ್ ಫೋನಲ್ಲಿ ಅಂದರೆ X60 ಸೀರೀಸಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ X60 ಸೀರೀಸ್ ಯಾವ ಪ್ರೈಸ್ ರೇಂಜಲ್ಲಿ ನಮಗೆ ವಿವೋದವರಿಂದ ನೋಡಲಿಕ್ಕೆ ಸಿಗುತ್ತೆ ಅಂತ ಮಾರ್ಚ್ ತಿಂಗಳಲ್ಲೇ ಗೊತ್ತಾಗುತ್ತೆ. ಈ X60 ಸೀರೀಸ್ ಜೊತೆಗೆ V21 ಸೀರೀಸ್ ಕೂಡ ಲಾಂಚ್ ಆಗ್ತಾ ಇದೆ. ಬಟ್ ಇದು ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಕನ್ಫರ್ಮ್ ನ್ಯೂಸ್ ಏನಿಲ್ಲ V21 ಬಗ್ಗೆ, ಬಟ್ X60 ಮಾತ್ರ ಲಾಂಚ್ ಆಗ್ತಾ ಇದೆ. ಇದಾದ ನಂತರ ವಿವೋದವರ ಸಬ್ ಬ್ರ್ಯಾಂಡ್ ಆದಂತಹ IQOO ಕೂಡ IQOO 7ನ ಮಾರ್ಚ್ ತಿಂಗಳಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಇದು ಕೂಡ ಫ್ಲ್ಯಾಗ್ಶಿಪ್ ಲೆವೆಲ್ ಮೊಬೈಲ್ ಫೋನ್ ಆಗಲಿದೆ. ಸ್ನ್ಯಾಪ್ಡ್ರ್ಯಾಗನ್ 888 ಪ್ರೊಸೆಸರ್ ಇದರಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಜೊತೆಗೆ ಇದು IQOO 5G ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಈಗ ನಾವು ಗೇಮಿಂಗ್ ಫ್ಲ್ಯಾಗ್ಶಿಪ್ ಮೊಬೈಲ್ ಫೋನ್ ಬಗ್ಗೆ ಮಾತಾಡೋಣ. ಹೌದು, ಅಸೂಸ್ ಅವರ ಅಸೂಸ್ ROG ಫೋನ್ 5 ಕೂಡ ಮಾರ್ಚ್ ತಿಂಗಳಲ್ಲೇ ನಮಗೆ ಲಾಂಚ್ ಆಗ್ತಾ ಇದೆ. ಇದರಲ್ಲಿ ನಮಗೆ ಸ್ನ್ಯಾಪ್ಡ್ರ್ಯಾಗನ್ 888 ಪ್ರೊಸೆಸರ್ ನೋಡಲಿಕ್ಕೆ ಸಿಗುತ್ತೆ, 160 ಹರ್ಟ್ಸ್ನ ರಿಫ್ರೆಶ್ ರೇಟ್ ನೋಡಲಿಕ್ಕೆ ಸಿಗುತ್ತೆ. ಜೊತೆಗೆ 65 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಕೂಡ ಇದು ಸಪೋರ್ಟ್ ಮಾಡುತ್ತೆ. 16 GB ರ್ಯಾಮ್ ಕೂಡ ಇದರಲ್ಲಿ ಸಪೋರ್ಟ್ ಇರುತ್ತೆ. ಸೊ ಗೇಮಿಂಗ್ ಮೊಬೈಲ್ ಫೋನಲ್ಲೂ ನಮಗೆ ಮಾರ್ಚ್ ತಿಂಗಳಲ್ಲೇ ಲಾಂಚ್ ಆಗುವಂಥ ಸಾಧ್ಯತೆ ಇದೆ ROG ಫೋನ್ 5. ಸೊ ಇದಾದ ನಂತರ ನಮಗೆ OnePlus ಅವರಿಂದ OnePlus 9 ಸೀರೀಸ್ ಕೂಡ ನೋಡಲಿಕ್ಕೆ ಸಿಗುತ್ತೆ. ಇದರಲ್ಲಿ ಟೋಟಲ್ ಆಗಿ 3 ಮೊಬೈಲ್ ಫೋನ್ ಬರ್ತಾ ಇದೆ, OnePlus 9, OnePlus 9 Pro ಹಾಗೂ OnePlus 9 Lite ಅಥವಾ SC ಹೆಸರಿಂದ ಅವರು ಲಾಂಚ್ ಮಾಡುವ ಸಾಧ್ಯತೆ ಇದೆ, ಅಂದರೆ ಥರ್ಡ್ ಮೊಬೈಲ್ ಫೋನ್. ಸೊ ಇದು ಕೂಡ ನಮಗೆ ಸ್ನ್ಯಾಪ್ಡ್ರ್ಯಾಗನ್ 888 ಪ್ರೊಸೆಸರ್ ನೋಡಲಿಕ್ಕೆ ಸಿಗುತ್ತೆ, 160 ಹರ್ಟ್ಸ್ನ ರಿಫ್ರೆಶ್ ರೇಟ್ ಕೂಡ ಇದರಲ್ಲಿ ಇದೆ. ಇನ್ನು ಪ್ರೈಸ್ ಏನಿರ್ಬೋದು OnePlus 9 ಸೀರೀಸ್ ಇನ್ನೂ ಏನು ಕನ್ಫರ್ಮ್ ನ್ಯೂಸ್ ಇಲ್ಲ. ಸೊ ನೋಡೋಣ ಲಾಂಚ್ ಆದಾಗ ಯಾವ ಪ್ರೈಸ್ ರೇಂಜಲ್ಲಿ ನಮಗೆ OnePlus 9 ಸೀರೀಸ್ ನೋಡಲಿಕ್ಕೆ ಸಿಗುತ್ತೆ ಅಂತ. ಸೊ ನೆಕ್ಸ್ಟ್ ಮಾತಾಡೋಣ ಪೋಕೋ ಮೊಬೈಲ್ ಫೋನ್ ಬಗ್ಗೆ. ಹೌದು, ಪೋಕೋ F2 ಅಲ್ಲ, ಯಾಕಂದರೆ F2 ಈಗ ಲಾಂಚ್ ಮಾಡ್ತಾರೆ, ಆಗ ಲಾಂಚ್ ಮಾಡ್ತಾರೆ ಅಂತ ಇನ್ನೂವರೆಗೂ ಲಾಂಚ್ ಮಾಡಿಲ್ಲ. X3 ಸೀರೀಸ್ ಅಂದರೆ X3 Pro ಮೊಬೈಲ್ ಫೋನ್ ಏನಿದೆ ಪೋಕೋದವರಿಂದ, ಅದು ನಮಗೆ ಮಾರ್ಚ್ ತಿಂಗಳ ಫಸ್ಟ್ ವೀಕಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಸೊ ಇದ್ರೂ ಕೂಡ ಒಂದು ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು, ಅಂದರೆ 20,000 ಒಳಗಡೆ ಇದು ನೋಡಲಿಕ್ಕೆ ಸಿಗುತ್ತೆ. ಬಟ್ ಇದರಲ್ಲಿ 4G ಸಪೋರ್ಟ್ ಇರುತ್ತೆ, 5G ಸಪೋರ್ಟ್ ಇರಲ್ಲ. ನೆಕ್ಸ್ಟ್ ಬ್ರ್ಯಾಂಡ್ ಇದೆ ಶಾಮಿದವರ ಫ್ಲ್ಯಾಗ್ಶಿಪ್ ಲೆವೆಲ್ ಸೀರೀಸ್ ಆದಂತಹ Mi 11 ಅಂದರೆ Mi 11 ಅಂತಲೂ ಕರೀತಾರೆ. ಈ ಸೀರೀಸ್ ಕೂಡ ನಮಗೆ ಮಾರ್ಚ್ ತಿಂಗಳಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಇದರಲ್ಲಿ 2 ಮೊಬೈಲ್ ಫೋನ್ ಬರ್ತದೆ, Mi 11 ಹಾಗೂ Mi 11 Lite. ಸೊ ಫ್ಲ್ಯಾಗ್ಶಿಪ್ ಇರೋದ್ರಿಂದ ಪ್ರೊಸೆಸರ್ ಕೂಡ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 888 ನೋಡಲಿಕ್ಕೆ ಸಿಗುತ್ತೆ. ಪ್ರೈಸ್ ರೇಂಜ್ ಏನಿರುತ್ತೆ ಇನ್ನೂ ಕನ್ಫರ್ಮ್ ನ್ಯೂಸ್ ಇಲ್ಲ. ಸೊ ಲಾಂಚ್ ಆದಾಗ ನೋಡೋಣ ಯಾವ ಪ್ರೈಸಲ್ಲಿ ನಮಗೆ Mi 11 ಸೀರೀಸ್ ನೋಡಲಿಕ್ಕೆ ಸಿಗುತ್ತೆ ಅಂತ. ನೆಕ್ಸ್ಟ್ ಬ್ರ್ಯಾಂಡ್ ಇದೆ ರೆಡ್ಮಿ ಅವರಿಂದ ಮೋಸ್ಟ್ ಅವೇಟೆಡ್ ಸೀರೀಸ್ ಆದಂತಹ ರೆಡ್ಮಿ ನೋಟ್ 10 ಸೀರೀಸ್. ಸೊ ಇದರಲ್ಲಿ ನಮಗೆ 2 ಮೊಬೈಲ್ ಫೋನ್ ನೋಡಲಿಕ್ಕೆ ಸಿಗುತ್ತೆ, ನೋಟ್ 10 ಹಾಗೂ ನೋಟ್ 10 Pro. ಸೊ ಈ 2 ಮೊಬೈಲ್ ಫೋನ್ಗಳ ಬಗ್ಗೆ ಒಂದು ವೀಕಿಂದನೇ ಲೀಕ್ಸ್ ಬರ್ತಾ ಇದೆ. ಅಂದರೆ ಫಸ್ಟ್ ಹೇಳಿದರು ಬಾಕ್ಸ್ ಹೇಗಿರುತ್ತೆ ಅಂತ, ಅದಾದ ನಂತರ ಬಾಕ್ಸ್ ಒಳಗಡೆ ಫೋನ್ ಹೇಗಿದೆ ಅದು ಹೇಳಿದರು. ನೆಕ್ಸ್ಟ್ ಫೋನ್ ಒಳಗಿರೋ ಪ್ರೊಸೆಸರ್ ಯಾವುದಿದೆ ಅದೆಲ್ಲ ಲೀಕ್ಸ್ ಕೂಡ ಇನ್ನೂ ನಡೀತಾ ಇದೆ.
ಬಟ್ 4th ಮಾರ್ಚ್ ಅಂದು ನಮಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡಲಿಕ್ಕೆ ಸಿಗುತ್ತೆ. ಸೊ ಲೀಕ್ಸ್ಟರ್ನ ಪ್ರಕಾರ ನೋಟ್ 10 ಪ್ರೋದಲ್ಲಿ ನಮಗೆ ಅಮೊಲೆಡ್ ಸ್ಕ್ರೀನ್ ನೋಡಲಿಕ್ಕೆ ಸಿಗುತ್ತೆ. ಸೊ IPS ಅಂದ್ರೇನು, ಅಮೊಲೆಡ್ ಅಂದ್ರೇನು, ಈ ಕನ್ಫ್ಯೂಷನ್ ನಿಮಗಿದ್ರೆ ಈ ಐ ಬಟನಲ್ಲಿ ಒಂದು ವಿಡಿಯೋನ ಕೊಟ್ಟಿರ್ತೀನಿ, ಅದನ್ನು ನೋಡಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಗೊತ್ತಾಗುತ್ತೆ. IPS ಅಂದ್ರೇನು, ಅಮೊಲೆಡ್ ಅಂದ್ರೇನು, ಎರಡಕ್ಕೆ ಏನು ಡಿಫ್ರೆನ್ಸ್ ಅಂತ. ನೋಟ್ 10 ಪ್ರೋದಲ್ಲಿ ಅಮೊಲೆಡ್ ಸ್ಕ್ರೀನ್ ಜೊತೆಗೆ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 750G ನೋಡಲಿಕ್ಕೆ ಸಿಗುತ್ತೆ. ನೋಟ್ 10ನಲ್ಲಿ ನಮಗೆ ಡೈಮೆನ್ಸಿಟಿ 800U ಪ್ರೊಸೆಸರ್ ನೋಡಲಿಕ್ಕೆ ಸಿಗಬಹುದು. ಪ್ರೈಸ್ ಏನು ಇನ್ನೂ ಕನ್ಫರ್ಮ್ ನ್ಯೂಸ್ ಇಲ್ಲ, ಬಟ್ ಲೀಕ್ಸ್ನ ಪ್ರಕಾರ 20,000 ಒಳಗಡೆ ಇದು ನಮಗೆ ಸಿಗಲಿದೆ ಅಂತ. ಸೊ ನೋಡೋಣ ಮಾರ್ಚ್ 4th ರಂದು ಈ ಮೊಬೈಲ್ ಫೋನ್ ಲಾಂಚ್ ಆದಾಗ ಯಾವ ಪ್ರೈಸಲ್ಲಿ ಹಾಗೂ ಯಾವ ಸ್ಪೆಸಿಫಿಕೇಷನ್ಸಲ್ಲಿ ನಮಗೆ ಈ ಮೊಬೈಲ್ ಫೋನ್ ನೋಡಲಿಕ್ಕೆ ಸಿಗುತ್ತೆ ಅಂತ. ಸೊ ನೆಕ್ಸ್ಟ್ ರಿಯಲ್ಮಿ ಅವರಿಂದನೂ ಕೂಡ ನಮಗೆ ಮಾರ್ಚ್ ತಿಂಗಳಲ್ಲಿ ಮೊಬೈಲ್ ಫೋನ್ಸ್ ನೋಡಲಿಕ್ಕೆ ಸಿಗುತ್ತೆ. ಸೊ ರಿಯಲ್ಮಿ ಅವರ ಫ್ಲ್ಯಾಗ್ಶಿಪ್ ಸೀರೀಸ್ ಆದಂಥ ರಿಯಲ್ಮಿ GT ಅಥವಾ ರೇಸ್ ಸೀರೀಸ್ ಅಂತಲೂ ಕರೀತಾ ಇದ್ದಾರೆ. ಸೊ ಇದು ನಮಗೆ ಮಾರ್ಚ್ ತಿಂಗಳಲ್ಲಿ ಲಾಂಚ್ ಆಗ್ತಾ ಇದೆ. ಇದರಲ್ಲಿ ಪ್ರೊಸೆಸರ್ 888 ಸ್ನ್ಯಾಪ್ಡ್ರ್ಯಾಗನ್ 888 ಪ್ರೊಸೆಸರ್ ಕೊಟ್ಟಿರ್ತಾರೆ. 120 ಹರ್ಟ್ಸ್ನ ರಿಫ್ರೆಶ್ ರೇಟ್ ಇದರಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಇದಾದ ನಂತರ ರಿಯಲ್ಮಿ ಅವರ ಮೋಸ್ಟ್ ಫೇಮಸ್ ಆದಂಥ ನಂಬರ್ ಸೀರೀಸ್ ಅಂದರೆ ರಿಯಲ್ಮಿ 8 ಸೀರೀಸ್ ಕೂಡ ಮಾರ್ಚಲ್ಲೇ ನಮಗೆ ಲಾಂಚ್ ಆಗ್ತಾ ಇದೆ. ಇದರಲ್ಲಿ 2 ಮೊಬೈಲ್ ಫೋನ್ ಬರ್ತಾ ಇದೆ, ರಿಯಲ್ಮಿ 8 ಹಾಗೂ ರಿಯಲ್ಮಿ 8 Pro. ಕಂಪ್ಲೀಟಾಗಿ ಸ್ಪೆಸಿಫಿಕೇಷನ್ಸ್ ಇನ್ನೂ ಗೊತ್ತಿಲ್ಲ, ಬಟ್ ಇದರಲ್ಲಿ 5G ಸಪೋರ್ಟ್ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಸ್ಯಾಮ್ಸಂಗ್ ಅವರಿಂದನೂ ಕೂಡ ಮಾರ್ಚ್ ತಿಂಗಳಲ್ಲಿ ಹೊಸ ಮೊಬೈಲ್ ಫೋನ್ಸ್ಗಳು ಲಾಂಚ್ ಆಗ್ತಾ ಇದೆ. ಈ ತಿಂಗಳಲ್ಲಿ ಅವರು F62ನ ಲಾಂಚ್ ಮಾಡಿದರು. ಮಾರ್ಚ್ ತಿಂಗಳಲ್ಲಿ A ಸೀರೀಸ್ ಹಾಗೂ M ಸೀರೀಸ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ A ಸೀರೀಸಲ್ಲಿ ನಮಗೆ A52 ಹಾಗೂ A72 ನೋಡಲಿಕ್ಕೆ ಸಿಗುತ್ತೆ. M ಸೀರೀಸಲ್ಲೂ ಕೂಡ ಒಂದು ಮೊಬೈಲ್ ಫೋನ್ ಲಾಂಚ್ ಆಗುವ ಬಹಳಷ್ಟು ಸಾಧ್ಯತೆ ಇದೆ. ಸೊ ಓವರಾಲ್ ಆಗಿ ಹೇಳಬೇಕಪ್ಪ ಅಂದರೆ ಮಾರ್ಚ್ ತಿಂಗಳಲ್ಲಿ ಒಂದು 20ರಿಂದ 25 ಮೊಬೈಲ್ ಫೋನ್ಸ್ಗಳು ನಮಗೆ ಲಾಂಚ್ ಆಗುವ ಸಾಧ್ಯತೆ ಇದೆ. ಸೊ ನೋಡೋಣ ಯಾವ ಬ್ರ್ಯಾಂಡ್ ಅವರು ಯಾವ ಬಜೆಟಲ್ಲಿ ಯಾವ ಮೊಬೈಲ್ ಫೋನ್ನ ಲಾಂಚ್ ಮಾಡ್ತಾರೆ ಅಂತ. ಸೊ ಇಷ್ಟೇ ಇತ್ತು ಇವತ್ತಿನ ಈ ಒಂದು ವಿಡಿಯೋದಲ್ಲಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ. ಅಲ್ಲಿಯವರೆಗೂ ಟೇಕ್ ಕೇರ್.